ಎಲ್ಲಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಮನಗರ ಜಿಲ್ಲಾ ನ್ಯಾಯಾಲಯದಿಂದ ಕಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಇವರಿಂದ ಕಾಲಾಗ್ತಾ ಇದೆ 24/7/2026 ದಿನಾಂಕದಂದು. ವಿಷಯ ಕೊಡ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ನ್ಯಾಯಾಂಗ ಘಟಕಕ್ಕೆ ಮಂಜೂರಾಗಿರುವ ಬೆರಳುಚ್ಚುಗಾರರು, ಬೆರಳುಚ್ಚು ನಕಲುಗಾರರು, ಆದೇಶ ಜಾರಿಗಾರರು ಮತ್ತು ಸೇವಕ ಹುದ್ದೆಗಳಿಗಾಗಿ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿರುವ ಬಗ್ಗೆ ಅಂತೇಳಿ. ಅಂದರೆ ಇಲ್ಲಿ ಬೆರಳುಚ್ಚು ನಕಲುಗಾರರು ಅಂತೇಳಿ ಕೊಟ್ಟಿದ್ದಾರೆ, ಬೆರಳುಚ್ಚುಗಾರರು ಟೈಪಿಸ್ಟ್ ಆ್ಯಂಡ್ ಕಾಪಿಯಸ್ಟ್, ಪ್ರೊಸೆಸ್ ಸರ್ವರ್, ಆದೇಶ ಜಾರಿಕಾರ ಮತ್ತು ಸೇವಕರು P1 ಪೋಸ್ಟ್. ಇಷ್ಟು ಪೋಸ್ಟ್ಗಳಿಗೂ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ ರಾಮನಗರ ಕೋರ್ಟಿಂದ. ಓಕೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಿಕೆ ಕೊನೆಯ ದಿನಾಂಕ 31 ಆಗಸ್ಟ್ 2026. ಆಗಸ್ಟ್ 31 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿದೆ. ಆಗಸ್ಟ್ 31 2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ಇದು ಕೂಡ ನೆನಪಿರಲಿ. ಓಕೆ, ಯಾವ ಪೋಸ್ಟ್ ಇದೆ, ಎಷ್ಟು ಪೋಸ್ಟ್ ಇದೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪೋಸ್ಟ್ ಕೊಟ್ಟಿದ್ದಾರೆ ಬೆರಳುಚ್ಚುಗಾರರು ಅಂತೇಳಿ, ಟೈಪಿಸ್ಟ್ ಅಂತ ಹೇಳಿದ್ವಲ್ಲ ಆ ಪೋಸ್ಟ್. ಇದಕ್ಕೆ 10 ಪೋಸ್ಟ್ಗಳಿದ್ದಾವೆ. ಇದು ವೇತನ ಶ್ರೇಣಿ ನೋಡ್ತಾ ಹೋಗೋಣ. 34,100 ರೂಪಾಯಿಂದ ಪ್ರಾರಂಭ ಆಗುತ್ತೆ. 34,100 ರೂಪಾಯಿ ಇದು ವೇತನ ಶ್ರೇಣಿ, ಆಯಿತಾ. ಇದ್ರ ಜೊತೆಲಿ ಇದರ ಭತ್ಯೆಗಳು ಕೂಡ ಆ್ಯಡ್ ಆಗ್ತವೆ. ನಾವು ಡಿ ಅಂತ ಹೇಳಿದ್ವಿ, HR ಅಂತ ಹೇಳಿದ್ವಿ, ಇದರ ಏನೇನು ಅಲವೆನ್ಸಸ್ ಇದೆಯೋ ಅದೆಲ್ಲದೂ ಕೂಡ ಆ್ಯಡ್ ಆಗುತ್ತೆ. ಈ 34,100 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ನಿಮಗೆ ನೀವು ಸ್ಟಾರ್ಟಿಂಗಲ್ಲೇ ನೀವು ಅಪಾಯಿಂಟ್ ಆದರೆ 45,000 ರೂಪಾಯಿಗಳಿಂದ ಹೆಚ್ಚು ಸ್ಯಾಲ್ರಿ ಸಿಗೋ ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ನೋಡ್ತಾ ಹೋಗುತ್ತೆ. 34,100 ರೂಪಾಯಿಂದ ಪ್ರಾರಂಭ ಆಗಿ 67,600 ರೂಪಾಯಿವರೆಗೂ ಕೂಡ ಏನು ಒಂದು ವೇತನ ಶ್ರೇಣಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಹುದ್ದೆಗಳ ವರ್ಗೀಕರಣ ಮಾಡಿದರೆ ಕ್ಯಾಟಗರಿ ವೈಸ್ ಹುದ್ದೆಗಳನ್ನ ವರ್ಗೀಕರಣ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಗೆ 3 ಪೋಸ್ಟ್ಗಳಿದ್ದಾವೆ, ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಇದೆ, ಅಂಗವಿಕಲಗೆ 1 ಇದೆ, ಇತರೆ ಅವರಿಗೆ 4 ಪೋಸ್ಟ್ ಇದೆ, ಒಟ್ಟು 10. ಇತರೆ ಅಂತ ಅಂದ್ಕೊಂಡ್ರೆ ಸಾಮಾನ್ಯ ಅಂತ ಅಂದ್ಕೊಂಡೆ, ಅಂದರೆ ಸಾಮಾನ್ಯ ಅಭ್ಯರ್ಥಿ ಇತರೆ, ಪರಿಶಿಷ್ಟ ಜಾತಿ ಇತರೆ, ಯಾವುದೇ ರಿಸರ್ವೇಷನ್ ಇಲ್ಲ, ಅವ್ರಿಗೆ 4 ಪೋಸ್ಟ್ ಇದೆ, ಒಟ್ಟು 10 ಪೋಸ್ಟು. ಓಕೆ, ಇಲ್ಲಿ ನೆಕ್ಸ್ಟ್ ಪೋಸ್ಟ್ ನೋಡ್ತಾ ಬೆರಳುಚ್ಚು ನಕಲುಗಾರ ಅಂತೇಳಿ, ಕಾಪಿಯಿಸ್ಟ್ ಅಂತೇಳಿ, ಆಯಿತಾ. ಈ ಪೋಸ್ಟ್ ಇಲ್ಲಿಗೆ ಇವರು ಕೂಡ ಇದು 1 ಪೋಸ್ಟ್ ಇದೆ. ವೇತನ ಶ್ರೇಣಿ 34,100 ರೂಪಾಯಿಂದ ಪ್ರಾರಂಭವಾಗಿ 67,600 ರೂಪಾಯಿ ಇದೆ. ಇದು 1 ಪೋಸ್ಟು ಸಾಮಾನ್ಯ ಅಭ್ಯರ್ಥಿಗೆ ಇಟ್ಟಿದ್ದಾರೆ, ಆಯಿತಾ. ಜನರಲ್ ಮೆರಿಟ್ ಕ್ಯಾಟಗರಿ ಇವರು ಇದಕ್ಕೆ ಅಪ್ಲೈ ಮಾಡುವುದು, ಯಾವುದೇ ರಿಸರ್ವೇಷನ್ ಇಲ್ಲ. ಓಕೆ, ಆದೇಶ ಜಾರಿಗಾರರು ಪ್ರೊಸೆಸ್ ಸರ್ವರ್ ಅಂತ ಅಂದ್ಕೊಂಡಲ್ಲ ಆ ಪೋಸ್ಟ್ ಇದೆ ಇಲ್ಲಿ. ಇದು ಕೂಡ 10 ಪೋಸ್ಟ್ಗಳಿದೆ. ಇದರ ವೇತನ ಶ್ರೇಣಿ ನೋಡ್ತಾ ಹೋಗಿ 31,775 ರೂಪಾಯಿಂದ ವೇತನ ಶ್ರೇಣಿ ಪ್ರಾರಂಭ ಆಗುತ್ತೆ. 61,300 ರೂಪಾಯಿವರೆಗೂ ಕೂಡ ಇವರ ವೇತನ ಶ್ರೇಣಿ ಇದೆ. ಇದರ ಜೊತೆಗೆ ಇತರೆ ಭತ್ಯೆಗಳು ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಹುದ್ದೆಗಳ ವರ್ಗೀಕರಣ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು 10 ಪೋಸ್ಟ್ಗಳಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಏನು ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಅಂತ ಅಂದ್ಕೊಂಡೆ ಇಲ್ಲಿ 4 ಪೋಸ್ಟ್ ಇದೆ, ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ, ಅಂಗವಿಕಲ ಅಭ್ಯರ್ಥಿಗಳು ಹೊಂದಿದೆ, ಇತರ ಅಭ್ಯರ್ಥಿಗಳು 4 ಇದೆ, ಒಟ್ಟು 10. ಇಲ್ಲಿ ಅಂಗವಿಕಲ ಸಾಮಾನ್ಯ ಅಭ್ಯರ್ಥಿಗೆ ದೃಷ್ಟಿದೋಷಗಳ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೇವಕರು ನಾವು P1 ಅಂತ ಅಂದ್ಕೊಂಡ್ವಲ್ಲ ಆ ಪೋಸ್ಟ್ಗಳಿಗೆ ಇಲ್ಲಿ ಒಟ್ಟು 30 ಹೊಸ ಹುದ್ದೆಗಳು, 4 ಬ್ಯಾಕ್ಲಾಗ್, ಒಟ್ಟು 34 ಪೋಸ್ಟ್ಗಳಿದ್ದಾವೆ. ಇಲ್ಲಿ ವೇತನ ಶ್ರೇಣಿ 27,000 ರೂಪಾಯಿಂದ ಪ್ರಾರಂಭವಾಗಿ 46,675 ರೂಪಾಯಿಗೂ ಕೂಡ ವೇತನ ಶ್ರೇಣಿ ಇದೆ. ಇದರ ಜೊತೆಲಿ ಇತರೆ ಲಭ್ಯವಿರುವ ಭತ್ಯೆಗಳನ್ನು ಕೂಡ ಕೊಡ್ತಿದ್ದಾರೆ, ಅದು ಕೂಡ ನೆನಪಿರಲಿ ನಿಮಗೆ. ಓಕೆ, ಹುದ್ದೆಗಳ ವರ್ಗೀಕರಣ ಕೊಡ್ತಿದ್ದಾರೆ. ಇಲ್ಲಿ 4 ಪೋಸ್ಟ್ಗಳಿದ್ದಾವೆ. 4 ಪೋಸ್ಟಲ್ಲಿ ಇಲ್ಲಿ ಮಹಿಳೆಗೆ 1 ಪೋಸ್ಟ್ ಇದೆ, ಗ್ರಾಮೀಣ ಅಭ್ಯರ್ಥಿಗೆ 1 ಇದೆ, ಕನ್ನಡ ಮಧ್ಯ ಅಭ್ಯರ್ಥಿಗೆ 1 ಇದೆ, ಅಂಗವಿಕಲ ಅಭ್ಯರ್ಥಿಗೆ 1, ಒಟ್ಟು 4 ಪೋಸ್ಟ್ಗಳನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಡಿವೈಡ್ ಮಾಡಿದರೆ ನೋಡ್ತಾ ಹೋಗ್ಬೋದು. ಹೊಸ ಹುದ್ದೆಗಳು 30 ಅಂತಿದೆಯಲ್ಲ, ಅದನ್ನು ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಏನು ಮಹಿಳೆಗೆ 10 ಪೋಸ್ಟ್ ಇದೆ, ಅದೇ ಥರ ಗ್ರಾಮೀಣ ಅಭ್ಯರ್ಥಿಗೆ 5 ಪೋಸ್ಟ್ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ, ಅದೇ ಥರ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ, ಅಂಗವಿಕಲ ಅಭ್ಯರ್ಥಿಗೆ 2 ಪೋಸ್ಟ್ ಇದೆ, ಇತರೆ ಅಭ್ಯರ್ಥಿಗಳಿಗೆ 11 ಪೋಸ್ಟ್, ಒಟ್ಟು 30 ಪೋಸ್ಟ್ ಇದೆ. ಓಕೆ, ಇದು P1 ಅಥವಾ ಸೇವಕರು ಅಂತ ಕೂಡ ಆ ಪೋಸ್ಟ್ 27,000 ರೂಪಾಯಿಂದ ವೇತನ ಶ್ರೇಣಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದು ಕೂಡ ನಿಮಗೆ ನೆನಪಿಲ್ಲ. ಇದು ಕೂಡ SSLC ಪಾಸ್ ಆಗಿರೋರಿಗೆ ಒಂದು ಒಳ್ಳೆ ಸಾಲಿರುವಂಥ ಒಂದು ಜಾಬ್ ಆಗಿದೆ. 27,000 ರೂಪಾಯಿಂದ ಪ್ರಾರಂಭವಾಗಿ 46,675 ಕೂಡ ವೇತನ ಶ್ರೇಣಿ ಇದೆ. ಓಕೆ, ಮುಂದೆ ನೋಡ್ತಾ ಹೋಗೋದಾದರೆ ಇದು ಅಂದರೆ ಈ ಥರ 3 ವಿಧದ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಏನು ಕ್ವಾಲಿಫಿಕೇಷನ್ ಇರಬೇಕಾಗಿದೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ? ನೀವು ಬೆರಳುಚ್ಚುಗಾರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದರೆ, ಟೈಪಿಸ್ಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತೀರ ಅಂದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ. ಸೆಕೆಂಡ್ PUC ಪಾಸ್ ಆಗಿರಬೇಕಾಗುತ್ತೆ, ಅದರ ಈಕ್ವಲೆಂಟ್ ಅಂದರೆ ನೀವು ಸೆಕೆಂಡ್ PUC ಈಕ್ವಲೆಂಟ್ ಯಾವುದರ ಕೋರ್ಸ್ ಆಗಿದ್ರೆ ಅದು ಕೂಡ ಇಲ್ಲಿ ವ್ಯಾಲಿಡ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳುಚ್ಚು ಪ್ರೌಢ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಂತೇಳಿ. ಅಂದರೆ ಸೀನಿಯರ್ ಕನ್ನಡ ಮತ್ತು ಇಂಗ್ಲೀಷ್ ಸೀನಿಯರ್ ಟೈಪ್ ರೈಟಿಂಗ್ ಕೋರ್ಸನ್ನು ಪಾಸ್ ಮಾಡಿರಬೇಕಾಗುತ್ತೆ. ಅದ್ರ ಜೊತೆಲಿ ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ಕಂಪ್ಯೂಟರ್ ಜ್ಞಾನ ಬಳಕೆ ಅವಶ್ಯಕವಾಗಿದೆ. ಅಂದರೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇರಲೇಬೇಕಾಗುತ್ತೆ. ಇವು 3 ಕ್ವಾಲಿಫಿಕೇಷನ್ ಇದ್ದರೆ ನೀವು ಬೆರಳುಚ್ಚುಗಾರ ಟೈಪಿಸ್ಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ.
ಓಕೆ, ಇಲ್ಲಿ ಅಥವಾ ಅಂತಲೇ ಕೊಟ್ಟಿದ್ದಾರೆ. ಇವು 3 ಇಲ್ದರೆ ಇದ್ದರೆ ನೀವು ಇನ್ನೊಂದು ಕ್ವಾಲಿಫಿಕೇಷನ್ ಕೊಡ್ತಾರೆ. ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪ್ರೌಢ ದರ್ಜೆಯ ವಿಷಯಗಳನ್ನು ಐಚ್ಛಿಕವಾಗಿ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. ಅಂದರೆ ಡಿಪ್ಲೊಮಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಕೋರ್ಸ್ ಇದೆ. ಆ ಕೋರ್ಸಲ್ಲಿ ಪಾಸಾಗಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಮಾಡಿದರೆ, ಟೈಪಿಂಗ್ ಕೋರ್ಸ್ ಮಾಡಿದರೆ ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಾ. ಅದೇ ಥರ ಎರಡನೇ ಪೋಸ್ಟ್ ಬೆರಳಚ್ಚು ನಕಲುಗಾರರು, ಅಂದರೆ ಟೈಪಿಸ್ಟ್ ಕಾಪಿಸ್ಟ್ ಪೋಸ್ಟ್ಗಳು ಅಂತ ಅನ್ಕೊಳ್ಳೋಣ. ಇಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ. ಜೊತೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ಸೆಕೆಂಡರಿ ಪ್ರೌಢಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅಂದರೆ ಜೂನಿಯರ್ ಟೈಪ್ ರೈಟಿಂಗ್ ಪಾಸ್ ಆಗಿದ್ದರೆ ಈ ಪೋಸ್ಟ್ಗೆ ಹಾಕಕ್ಕೆ ಎಲಿಜಿಬಲ್ ಇರ್ತೀರಾ. ಅದರಲ್ಲಿ ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಜ್ಞಾನದ ಬಳಕೆ ಅವಶ್ಯಕವಾಗಿ ಬೇಕಾಗಿರುತ್ತೆ. ಅಥವಾ ಈ 3 ಕ್ವಾಲಿಫಿಕೇಷನ್ ಇರಲಿಲ್ಲ ಅಂದರೆ ಸೇಮ್ ಅದೇ ರಿಪೀಟ್, ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಕಿರಿಯ ದರ್ಜೆಯ ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಓಕೆ, ಇದು ಎರಡನೇ ಪೋಸ್ಟ್ಗೆ ಕ್ವಾಲಿಫಿಕೇಷನ್. ಆದೇಶ ಜಾರಿಕಾರರು ಪ್ರೋಸೆಸ್ ಸರ್ವರ್ ಅಂತ ಅಂದ್ಕೊಂಡ್ವಲ್ಲ, ಅದಕ್ಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಮತ್ತು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ. SSLC ಪಾಸ್ ಆಗಿದ್ದರೆ ಸಾಕಾಗುತ್ತೆ. ಮತ್ತು ಅದ್ರ ಜೊತೆಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರೋರಿಗೆ ಆದ್ಯತೆ, ಇದು ಕಂಪಲ್ಸರಿ ಅಲ್ಲ, ಅವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೂಡ ಕ್ಲಿಯರ್ ಇದೆ, ನಿಮಗೆ ಪ್ರಿಫರೆನ್ಸ್ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಅಭ್ಯರ್ಥಿಗೆ ಕನ್ನಡದಲ್ಲಿ ಓದಲು ಬರೆಯಲು ತಿಳಿದಿರಬೇಕು. ನೀವು ಕನ್ನಡ ಮತ್ತು ಕನ್ನಡದಲ್ಲಿ ಪರ್ಫೆಕ್ಟಾಗಿ ಓದೋಕ್ಕೆ ಬರೋಕ್ಕೆ ಬರಬೇಕಾಗುತ್ತೆ. ಅದೇ ಥರ ಸೇವಕರು, ನಾವು P1 ಪೋಸ್ಟ್ ಅಂತ ಅಂದ್ಕೊಂಡವಲ್ಲ, ಆ ಪೋಸ್ಟ್ಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಅಂತೇಳಿ. ಅದರಲ್ಲಿ ಕನ್ನಡ ಭಾಷೆಯನ್ನು ಓದಲು ಬರೆಯಲು ತಿಳಿದಿರಬೇಕು ಅಂತೇಳಿ. ಕನ್ನಡ ಬರೋರಿಗೆ ಮಾತ್ರ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದೀರಾ. ಈ ಥರ 4 ವಿಧದ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ವಯೋಮಿತಿನ ಕೊಡ್ತಿದ್ದಾರೆ. ಎಷ್ಟು ಏಜ್ ಆಗಿರಬೇಕಾಗುತ್ತೆ? ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35+5 ಅಂತಲೇ ಕೊಟ್ಟಿದ್ದಾರೆ. 2A 2B 3A 3B ಅವರಿಗೆ 38+5 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40+5 ವರ್ಷ. ಈ ಥರ ಏಜನ್ನು ಕೊಡ್ತಾ ಇದ್ದಾರೆ. ಈ 5 ವರ್ಷ ಇದೆಯಲ್ಲ, ಇದು ಒಂದು ಬಾರಿ ರಿಯಾಯಿತಿ ಮಾತ್ರ, ಆಯಿತಾ. ಮುಂದಿನ ರಿಕ್ರೂಟ್ಮೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು ಬಾರಿ ರಿಯಾಯಿತಿ ಇದನ್ನು ಕೊಡ್ತಿದ್ದಾರೆ. ಇಷ್ಟು ಏಜ್ ಮ್ಯಾಕ್ಸಿಮಮ್ ಏಜ್, ಇದು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ ಈ ಥರ ಏಜನ್ನು ಕೊಡ್ತಾ ಇದ್ದಾರೆ. ಓಕೆ, ನೆನಪಿಲ್ಲಿ ಇಲ್ಲಿ ಮತ್ತು ವಿಧವೆಯರಿಗೆ, ಮಾಜಿ ಸೈನಿಕರಿಗೆ, ಅಂಗವೈಕಲ್ಯರಿಗೆ, ಸರ್ಕಾರಿ ಸೇವೆಯರಿಗೆ ಅವರ ನಿಯಮಗಳನುಸಾರ ರಿಯಾಯಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಓಕೆ, ಆಯ್ಕೆ ವಿಧಾನ. ಇಲ್ಲಿ ಬೆರಳಚ್ಚುಗಾರನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ? 15 ನಿಮಿಷಗಳ ಉಕ್ತ ಲೇಖನವನ್ನು ಬೆರಳಚ್ಚುಪಡಿಸುವ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸಲಾಗುವುದು. ಅಂದರೆ 15 ನಿಮಿಷ ಡಿಕ್ಟೇಟ್ ಮಾಡ್ತಾರೆ, ಡಿಕ್ಟೇಷನ್ ಕೊಡ್ತಾರೆ. ಟೈಪಿಂಗ್ ಮಿಷಿನಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. 1/4 ಗಂಟೆಯಲ್ಲಿ ಇಷ್ಟು ಏನು ಪದಗಳನ್ನು ಅವ್ರು ಟೈಪ್ ಮಾಡಬೇಕಂತಿರುತ್ತೆ, ಅಷ್ಟನ್ನು ನೀವು ಮಾಡಬೇಕಾಗುತ್ತೆ. ಬೆರಳಚ್ಚುಗಾರರ ಹುದ್ದೆಗೆ 1:5 ಅನುಪಾತದಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳು ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು. ಇದೆಲ್ಲ ಗೊತ್ತಿರುತ್ತೆ. ಅಂದರೆ 1:5 ರೇಷಿಯೋದಲ್ಲಿ ಇಂಟರ್ವ್ಯೂ ಕರೀತಾರೆ, ಅಲ್ಲಿ ನೀವು ಇಂಟರ್ವ್ಯೂನ ಪಾಸ್ ಮಾಡಬೇಕಾಗತ್ತೆ. ಬೆರಳಚ್ಚು ನಕಲುಗಾರರು ಅಂದರೆ ಕಾಪಿಸ್ಟ್ ಪೋಸ್ಟ್ಗೆ 15 ನಿಮಿಷಗಳ ಉಕ್ತ ಲೇಖನವನ್ನು ಬೆರಳಚ್ಚುಪಡಿಸುವ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿದೆ. ಇದು ಕೂಡ ಅಷ್ಟೇ 15 ನಿಮಿಷ ನಿಮಗೆ ಡಿಕ್ಟೇಷನ್ ಕೊಡ್ತಾರೆ, ಡಿಕ್ಟೇಟ್ ಮಾಡ್ತಾರೆ, ಅದನ್ನು ಟೈಪ್ ರೈಟಿಂಗ್ ಮಿಷಿನಲ್ಲಿ ಟೈಪ್ ಮಾಡಿ ತೋರಿಸಬೇಕಾಗುತ್ತೆ. ಅದಾದ ನಂತರದಲ್ಲಿ ಇಲ್ಲೂ ಕೂಡ ಬೆರಳಚ್ಚು ನಕಲುಗಾರ ಹುದ್ದೆಗೆ 1:5 ಅನುಪಾತದಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಗೆ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಆಯ್ಕೆ ಮಾಡಲಾಗುವುದು. ಅಂದರೆ ಇದು ಕೂಡ ಅಷ್ಟೇ 1:5, ಅಂದರೆ ಒಂದು ಪೋಸ್ಟ್ ಇದ್ದರೆ 5 ಜನಕ್ಕೆ ಇಂಟರ್ವ್ಯೂಗೆ ಕರೀತಾರೆ, ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಅಂತೇಳಿ. ಓಕೆ, ನೆಕ್ಸ್ಟು ಆದೇಶ ಜಾರಿಕಾರರು ಅಂತೇಳಿ ಇದರಲ್ಲಿ 1:25 ಅಂತೇಳಿ ಕೊಟ್ಟಿದ್ದಾರೆ. SSLCಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅತಿ ಹೆಚ್ಚು ಅಂಕಗಳಿಗೆ ಅನುಸಾರವಾಗಿ 1:25, ಒಂದು ಪೋಸ್ಟ್ ಇದ್ದರೆ 25 ಜನರನ್ನ ಇಂಟರ್ವ್ಯೂ ಕರೀತಾರೆ, ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ಸಂದರ್ಶನ 10 ಅಂಕಗಳು ಅಂತೇಳಿ ಕೊಟ್ಟಿದ್ದಾರೆ. 10 ಅಂಕಗಳಿಗೆ ಸಂದರ್ಶನ ನಡೆಯುತ್ತೆ. ಇಲ್ಲಿ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಲೇಬೇಕಾಗುತ್ತೆ. ಜವಾನ ಹುದ್ದೆಗೆ ಇಲ್ಲಿ SSLCಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಿದೆ. 1:10 ರೇಷಿಯೋದಲ್ಲಿ ಇಲ್ಲೂ ಕೂಡ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಗೆ 10 ಅಂಕಗಳಿದೆ. ಓಕೆ, ಪರಿವೀಕ್ಷಣಾವಧಿ 2 ವರ್ಷಗಳ ಕಾಲ ಪರಿವೀಕ್ಷಣೆ ಅಂದರೆ ಪ್ರೊಬೇಷನರಿ ಪೀರಿಯಡ್ 2 ವರ್ಷ ಇರುತ್ತೆ. ಇದು ಎಲ್ಲ ಪೋಸ್ಟ್ಗಳಿದ್ದಂಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ಪಿಂಚಣಿ ಸೌಲಭ್ಯ, ಸರ್ಕಾರದ ನಿಯಮಗಳೇನಿದೆ ಅದನ್ನು ಕೂಡ ಅವಕಾಶ ಇದೆ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇದೆ. ಎಲ್ಲ ಪೋಸ್ಟ್ಗಳು ಸೇಮ್ 4 ಪೋಸ್ಟ್ಗಳು ಕೂಡ 200 ರೂಪಾಯಿ ಅರ್ಜಿ ಶುಲ್ಕ ಇದೆ. ಸಾಮಾನ್ಯ ವರ್ಗದವರಿಗೆ 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿ 100 ರೂಪೀಸ್ ಏನು ಶುಲ್ಕವನ್ನು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಅವರು ಯಾವುದೇ ಏನು ಅಪ್ಲಿಕೇಶನ್ಗೆ ಫೀಸನ್ನು ಕಟ್ಟಂಗಿಲ್ಲ, SC ST ಕ್ಯಾಟಗರಿ 1 ಆಗಿದ್ದಾರೆ. ಓಕೆ, ಇಲ್ಲಿ ವೆಬ್ಸೈಟ್ ವಿಳಾಸವನ್ನು ಕೊಡ್ತೀರ ನೋಡ್ತಾ ಹೋಗಿ. https://ramanagara.dcodes.gov.in ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತೇಳಿ
ಆಯಿತಾ. ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ನೀವು ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗುತ್ತೆ. ಓಕೆ, ಅರ್ಜಿ ಶುಲ್ಕವನ್ನು ನೀವು UPI ಮೂಲಕ ಪೇ ಮಾಡ್ಬೋದಾಗುತ್ತೆ. ಅಂದರೆ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ರೂಪದಲ್ಲಿ ನೀವು ಫೀ ಪೇಮೆಂಟ್ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶವಿಲ್ಲ. ಓಕೆ, ಸೂಚನೆಗಳನ್ನ ಕಡ್ಡಾಯವಾಗಿ ಓದ್ಕೋಬೇಕಂತ ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಹೇಳ್ತಾ ಇದ್ದೀವಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಸೂಚನೆಗಳನ್ನ ಸರಿಯಾಗಿ ಓದ್ಕೋಬೇಕಾಗಿದೆ. ಕೊನೆಯ ದಿನಾಂಕವನ್ನು ಕೊಡ್ತಿದ್ದಾರೆ 31/8/2026, 31 ಆಗಸ್ಟ್ 2026 ರಾತ್ರಿ 11:59 ಕೊನೆಯ ದಿನಾಂಕ ಮತ್ತು ಕಟ್ಟಕಡೆಯ ಸಮಯ ಆಗಿದೆ. ನೋಡ್ತಾ ಹೋಗಿ, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಫೀಸ್ ಕಟ್ಟಕ್ಕೆ 1 ಡೇ ಎಕ್ಸ್ಟ್ರಾ ಇರುತ್ತೆ. 1/9/2026 ಸೆಪ್ಟೆಂಬರ್ 1 ಫೀಸ್ ಪೇಮೆಂಟ್ ಮಾಡೋಕ್ಕೆ ಕೊನೆಯ ಸಮಯ ಮತ್ತು ದಿನಾಂಕವಾಗಿರುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿಯಲ್ಲಿದೆ. ನೀವು ಎಲ್ಲ ಸರ್ಟಿಫಿಕೇಟ್ ಕೂಡ ರೆಡಿ ಇರಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್, ಅದ್ರ ಜೊತೆಲಿ SSLC ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವೆಲ್ಲವೂ ಕೂಡ ರೆಡಿ ಇಟ್ಕೊಂಡಿರಿ. ಓಕೆ, ಈ ಥರ ನಾವು ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕಿ ಒಂದು ಒಳ್ಳೆ ಪೋಸ್ಟ್, ಅಂದರೆ ನೀವು ಟೈಪಿಸ್ಟ್ ಆಗಿದ್ದರೆ ಟೈಪ್ ರೈಟಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಕಾಂಪಿಟೇಷನ್ ಇಲ್ಲದೇ ಇರುವಂತಹ ಒಂದು ಜಾಬ್ ಇದು. ಸಾಕಷ್ಟು ಕಾಂಪಿಟೇಷನ್ ಇರೋದಿಲ್ಲ. ತುಂಬ ಅಭ್ಯರ್ಥಿಗಳಿಗೆ ಈ ಥರ ಕೋರ್ಸ್ಗಳನ್ನ ಮಾಡ್ಕೋಬೇಕು, ಟೈಪಿಂಗ್ ಕೋರ್ಸ್ ಅಂತೇಳಿ ಗೊತ್ತು ಕೂಡ ಇರಲ್ಲ. ಓಕೆ, ಕಾಂಪಿಟೇಷನ್ ಕಡಿಮೆ ಇರೋಂಥ ಒಂದು ಜಾಬ್ ಇದಾಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.